ಸಮಯ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಸೌಮ್ಯ ರೆಡ್ಡಿ. ವಿಪಕ್ಷಗಳ ಪಾಲಿಗೆ ಈ ಬಿಲ್ ಅಪತ್ಯ. ಬಡ ಮುಸ್ಲಿಂ ಸಮುದಾಯಕ್ಕೆ ಇದು ಹೊಸ ಉಮ್ಮೀದ್. ಹೌದು, ದೇಶಾದ್ಯಂತ ಚರ್ಚೆಗೀಡಾಗಿದ್ದ ವಕ್ಫ್ ಆಕ್ಟ್ 40ಕ್ಕೆ ಮೇಜರ್ ಸರ್ಜರಿ. ಏನಿದು ಆರ್ಟಿಕಲ್ 40 ಅಂತೀರಾ? ಸಾಮಾನ್ಯ ವಕ್ಫ್ ಕಾಯ್ದೆಗೆ ಪರಮಾಧಿಕಾರ ಹೇಗೆ ಸಿಕ್ತು ಗೊತ್ತಾ? ಇದು ಸೃಷ್ಟಿಸಿದ ಹಂಗಾಮ ಎಂತದ್ದು ಗೊತ್ತಾ? ಕೇವಲ ದತ್ತಿ ಸಂಸ್ಥೆಯಾಗಿ ವಕ್ಫ್ ಆಸ್ತಿಯನ್ನ ಮ್ಯಾನೇಜ್ಮೆಂಟ್ ಮಾಡಿ ಅಂದ್ರೆ ಕಾನೂನು ಮೀರಿ, ಸಂವಿಧಾನ, ನ್ಯಾಯಾಲಯ ಮೀರಿ ಸರ್ವಾಧಿಕಾರಿಯಾಗಿದ್ದ ವಕ್ಫ್ ಮಂಡಳಿಗೆ ವಕ್ಫ್ ತಿದ್ದುಪಡಿ ಬಿಲ್ ಅನ್ನ ತಂದು ಹೇಗೆ ಮೂಗುದಾರ ಹಾಕಿ ಎಲ್ಲದಕ್ಕೂ ಲೆಕ್ಕ ಕೇಳ್ತಾ ಇದೆ ಅನ್ನೋದನ್ನ ವಿವರವಾಗಿ ನೋಡೋಣ. 1954ರಲ್ಲಿ ವಕ್ಫ್ ಆಕ್ಟ್ ಅನ್ನ ರೂಪಿಸಲಾಯಿತು. ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದವರ ಜಮೀನು, ಆಸ್ತಿ ಹಾಗೆ ಕೆಲ ಮುಸ್ಲಿಂ ವ್ಯಕ್ತಿಗಳು ಸಮುದಾಯದ ಏಳಿಗೆಗಾಗಿ ದಾನವಾಗಿ ನೀಡಿದ ಸಂಪತ್ತನ್ನ ನೋಡ್ಕೊಳ್ಳಿಕ್ಕಂತಲೇ ಅಂದಿನ ಕಾಂಗ್ರೆಸ್ ಸರ್ಕಾರ ವಕ್ಫ್ ಮಂಡಳಿಯನ್ನ ಸ್ಥಾಪಿಸಿತು. ಮುಂದೆ 1955ರಲ್ಲಿ ಮುಸ್ಲಿಮರ ಓಲೈಕೆಗಾಗಿ ಆರ್ಟಿಕಲ್ 40 ಅಡಿಯಲ್ಲಿ ತಿದ್ದುಪಡಿಯನ್ನ ತಂದು ವಕ್ಫ್ ಮಂಡಳಿಗೆ ಹೆಚ್ಚಿನ ಅಧಿಕಾರ, ಪವರ್ ಅನ್ನ ಕೊಟ್ಟು ಬಿಡುತ್ತೆ. ಈ ಅಧಿಕಾರವನ್ನ ಬಳಸಿಕೊಂಡೇ ಕಂಡ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಘೋಷಿಸ್ತಾ ಹೋಗುತ್ತೆ. ಅಲ್ಲಿಂದ ಶುರುವಾದ ವಕ್ಫ್ ದರ್ಬಾರ್ಗೆ ಕಡಿವಾಣವೇ ಇಲ್ಲದಂತಾಗ್ಬಿಡುತ್ತೆ. ಆಸ್ತಿ ವಿವಾದ ಒಮ್ಮೆ ವಕ್ಫ್ ಮಂಡಳಿ ವ್ಯಾಪ್ತಿಗೆ ಬಂದ್ರೆ ಮುಗೀತು, ಅದು ಪ್ರಶ್ನಾತೀತ. ಟ್ರಿಬ್ಯುನಲ್ ಕೊಟ್ಟಿದ್ದೇ ತೀರ್ಪು ಅನ್ನುವಂತ ಆಗ್ಬಿಡುತ್ತೆ. ಈ ಟ್ರಿಬ್ಯುನಲ್ ಕೊಟ್ಟ ತೀರ್ಪನ್ನ ಪ್ರಶ್ನಿಸಿ ನ್ಯಾಯಾಲಯಗಳ ಮೊರೆ ಹೋಗೋ ಕೂಡ ಅವಕಾಶನೇ ಇರಲಿಲ್ಲ. ಹೀಗೆ ಸೆಕ್ಷನ್ 40 ಅಡಿ ಪರಮಾಧಿಕಾರವನ್ನ ಪಡ್ಕೊಂಡು ಕಾನೂನು, ನ್ಯಾಯಾಲಯ, ಸರ್ಕಾರದ ವ್ಯಾಪ್ತಿಯಿಂದ ರೈತರ ಜಮೀನು, ದೇವಾಲಯ, ಸರ್ಕಾರದ ಭೂಮಿಯನ್ನ ಕಬ್ಜಾ ಮಾಡ್ತಾ ಬಾಯಿ ಬಡ್ದು ಹಾಕೊಳ್ತಾ ಕುತ್ಕೊಳ್ಳುತ್ತೆ ವಕ್ಫ್ ಮಂಡಳಿ. Passed. Sir, I move that the bill be passed. Motion moved that the bill be passed. The question is that the bill be passed. Those in favor will please say aye. ಈ ನ್ಯೂ ವಕ್ಫ್ ಬಿಲ್ ಪ್ರಕಾರ ಸೆಕ್ಷನ್ 40 ರದ್ದಾಗಲಿದೆ. ಯಾವುದೇ ಆಸ್ತಿಯನ್ನ ಸೂಕ್ತ ದಾಖಲೆಗಳಿಲ್ಲದೆ ವಕ್ಫ್ ಆಸ್ತಿ ಅಂತ ಇನ್ಮುಂದೆ ಘೋಷಿಸುವಂತಿಲ್ಲ. ವಕ್ಫ್ ಟ್ರಿಬ್ಯುನಲ್ ತೀರ್ಪನ್ನ ನೈಜ ಆಸ್ತಿ ಮಾಲೀಕರು ಕೋರ್ಟ್ ನಲ್ಲಿ ಪ್ರಶ್ನಿಸಬಹುದು. ಈವರೆಗೂ ವಕ್ಫ್ ಟ್ರಿಬ್ಯುನಲ್ ವಿರುದ್ಧ ವಿವಿಧ ರಾಜ್ಯಗಳ ಹೈಕೋರ್ಟ್ ನಲ್ಲಿ ಸಲ್ಲಿಸಲಾಗಿರುವ ಅರ್ಜಿ ಪ್ರಕರಣಕ್ಕೆ ಮುಕ್ತಿ ಸಿಗಲಿದೆ. ಅಂತಹ ಪೆಂಡಿಂಗ್ ಪ್ರಕರಣಗಳ ಸಂಖ್ಯೆ ಕೂಡ ದೊಡ್ಡದಾಗೇ ಇದೆ. ಹಾಗೆ ವಕ್ಫ್ ತಿದ್ದುಪಡಿ ಮಸೂದೆಯಿಂದಾಗಿ ನಾವು ಏನನ್ನ ನಿರೀಕ್ಷಿಸಬಹುದು ಅಂದ್ರೆ ರಾಮಕೃಷ್ಣನ ಲೆಕ್ಕಗಳೆಲ್ಲ ನಡೆಯಲ್ಲ. ವಕ್ಫ್ ಮಂಡಳಿಯ ಆಸ್ತಿ ಸಮೀಕ್ಷೆಯನ್ನ ರಾಜ್ಯ ಸರ್ಕಾರವೇ ನೇಮಿಸಿದ ಜಿಲ್ಲಾ ಆಯುಕ್ತರಿಂದಲೇ ನಡೆಯುತ್ತೆ. ಸರ್ಕಾರಿ ಲೆಕ್ಕ ಪರಿಶೋಧಕರಿಂದಲೇ ವಕ್ಫ್ ಆಸ್ತಿಯ ಆಡಿಟಿಂಗ್ ನಡೆಯುತ್ತೆ. ಮತ್ತೊಂದು ಮಹತ್ವದ ಬದಲಾವಣೆ ಏನಂದ್ರೆ ವಕ್ಫ್ ಬೋರ್ಡ್ ನಲ್ಲಿ 2 ಮಹಿಳೆಯರ ಸೇರ್ಪಡೆ, 2 ಮುಸ್ಲಿಮೇತರರಿಗೆ ಸ್ಥಾನ, ಶಿಯಾ, ಸುನ್ನಿ, ಹಿಂದುಳಿದ ಸಮುದಾಯದವರಿಗೂ ಸದಸ್ಯರಾಗಲು ಅವಕಾಶ. ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ 3 ಸಂಸದರು ಪ್ರತಿನಿಧಿಸಲಿದ್ದಾರೆ. Subject to correction. Ayes 128. Noes 95. Abstention 0. The bill is passed. ವಕ್ಫ್ ಜಾಗ ಒತ್ತುವರಿ ಸಮಸ್ಯೆಗೆ ಶೀಘ್ರದಲ್ಲೇ ಪರಿಹಾರ ಸಿಗಲಿದೆ. ವಕ್ಫ್ ಆಸ್ತಿಯ ಆಡಳಿತದಲ್ಲಿ ಪಾರದರ್ಶಕತೆ ಮೂಲಕ ದಕ್ಷ ಆಡಳಿತವನ್ನ ನೋಡಬಹುದು. ಹೀಗಾಗಿಯೇ ಹಲವು ಮುಸ್ಲಿಂ ಸಂಘಟನೆಗಳು ಸಂಸತ್ ಹೊರಗೆ ಸಿಹಿಯನ್ನ ಹಂಚಿ ಸಂಭ್ರಮಿಸಿದುವು ಮಾತ್ರವಲ್ಲದೆ ಬೆಂಬಲಿಸಿದವು ಕೂಡ. ಈಗ ಹೇಳಿ, ಪ್ಯೂರ್ಲಿ ವಕ್ಫ್ ಆಸ್ತಿ ಮೇಲಿನ ವ್ಯವಹಾರಕ್ಕೆ ಸೀಮಿತವಾಗಿ ತಿದ್ದುಪಡಿ, ನಿಯಂತ್ರಣ, ಆಡಳಿತ ಸುಧಾರಣೆ ಅದು ಹೇಗೆ ವಿಪಕ್ಷಗಳ ಪಾಲಿಗೆ ಅನ್ಯಾಯ, ಸಂವಿಧಾನ ಬಾಹಿರ, ಮುಸ್ಲಿಂ ವಿರೋಧಿಯಾಗುತ್ತೆ ಅಂತ. The bill is passed. ಅಷ್ಟಕ್ಕೂ ಈ ಕಾಯ್ದೆಯನ್ನು ರಾತ್ರೋರಾತ್ರಿ ಮಾಡಿದ್ದಲ್ಲ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಸುದೀರ್ಘ ಅಭಿಪ್ರಾಯವನ್ನ ಸಂಗ್ರಹಿಸಿ, ಚರ್ಚಿಸಿ, ಸಲಹೆಗಳನ್ನ ಪಡೆದು 6 ತಿಂಗಳುಗಳ ಕಾಲ ಟೈಮ್ ತಗೊಂಡು ಹೊಸ ಉಮ್ಮೀದ್ ಬಿಲ್ ಹೊರಬಂದಿದೆ. ವಕ್ಫ್ ಕಾಯ್ದೆಯಲ್ಲಿ ಹೊಸ ಮನ್ವಂತರ,
ಬದಲಾವಣೆಯ ಪರ್ವಕ್ಕೆ ಈ ಬಿಲ್ ಭಾಷ್ಯ ಬರೆದಿದೆ. Motion moved that the bill be passed. The question is that the bill be passed. Those in favor will please say aye. Those against will please say no. I think the ayes have it. The ayes have it. The ayes have it. Bill is passed.